ನಮಸ್ಕಾರ ಸ್ನೇಹಿತರೆ. ಇದು ನಡೆದಿದ್ದು 2025 ಆಗಸ್ಟ್ 18ರಂದು ಹೈದರಾಬಾದ್ನ ಬ್ಯುಸಿ ಏರಿಯಾ ಕುಕಟ್ಪಳ್ಳಿಯಲ್ಲಿ. ಮಧ್ಯಾಹ್ನ ಸುಮಾರು 12 ಇರಬಹುದು. ಸಂಗೀತ್ ನಗರದ ಮೆಕ್ಯಾನಿಕ್ ಶೆಡ್ನಲ್ಲಿ ಶ್ರೀಕೃಷ್ಣ ಅನ್ನೋರು ಬೆವರು ಸುರಿಸುತ್ತಾ ಕೆಲಸ ಮಾಡ್ತಾ ಇದ್ರು. ಆಗ ಅವರ ಮೊಬೈಲ್ ಫೋನ್ ರಿಂಗ್ ಆಯ್ತು. ಡಿಸ್ಪ್ಲೇ ನೋಡಿದ್ರೆ ಮಗ ಓದೋ ಸ್ಕೂಲಿನಿಂದ ಕಾಲ್. ಅಪ್ಪಂದಿರಿಗೆ ಸ್ಕೂಲಿನಿಂದ ಕಾಲ್ ಬಂದ್ರೆ ಒಂದು ಕ್ಷಣ ಎದೆ ಧಸಕ್ ಅನ್ನುತ್ತೆ ಅಲ್ವಾ? ಶ್ರೀಕೃಷ್ಣ ಅವರಿಗೂ ಹಾಗೆಯಾಯಿತು. ಟೀಚರ್ ಹೇಳಿದ್ದು ಇಷ್ಟೇ: ಸರ್, ನಿಮ್ಮ ಮಗ ಇವತ್ತು ಲಂಚ್ ಬಾಕ್ಸ್ ತಂದಿಲ್ಲ. ಅಕ್ಕ ಸಹಸ್ರ ತರ್ತಾಳೆ ಅಂತ ಕಾಯ್ತಾ ಇದ್ದಾನೆ, ಇನ್ನೂ ಬಂದಿಲ್ಲ. ಶ್ರೀಕೃಷ್ಣ ಅವರು ಸಮಾಧಾನವಾಗಿ, ಮೇಡಮ್, ನಾನೇ ಈಗ ಮನೆಗೆ ಹೋಗಿ ಲಂಚ್ ತಗೊಂಡ್ಬರ್ತೀನಿ ಅಂತ ಹೇಳಿ ಬೈಕ್ ಹತ್ತಿದ್ರು. ಆದ್ರೆ ಪಾಪ, ಆ ತಂದೆಗೆ ಗೊತ್ತಿರಲಿಲ್ಲ, ಮನೆಗೆ ಹೋದ್ರೆ ಅಲ್ಲಿ ಮಗನ ಲಂಚ್ ಬಾಕ್ಸ್ ಅಲ್ಲ, ಇಡೀ ಜಗತ್ತೇ ಮರೆತು ಹೋಗುವಂತಹ ಭೀಕರ ದೃಶ್ಯ ಕಾದಿದೆ ಅಂತ. ಶ್ರೀಕೃಷ್ಣ ಅವರು 2ನೇ ಮಹಡಿಯ ತಮ್ಮ ಮನೆಗೆ ಹೋದಾಗ ಬಾಗಿಲು ಹೊರಗಡೆಯಿಂದ ಲಾಕ್ ಆಗಿತ್ತು. ಓಹೋ, ಮಗಳು ಲಂಚ್ ಕೊಡೋಕೆ ಹೋಗಿರಬಹುದು ಅಂದುಕೊಳ್ಳುತ್ತಾ ಬಾಗಿಲು ತೆಗೆದು ಒಳಗೆ ಹೋದ್ರು. ಆದ್ರೆ ವರಾಂಡದಲ್ಲಿ ಕಂಡ ಆ ದೃಶ್ಯ, ಕೇವಲ 5ನೇ ಕ್ಲಾಸ್ ಓದುತ್ತಿದ್ದ ಅವರ ಮುದ್ದಿನ ಮಗಳು ಸಹಸ್ರ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಳು. ಆ ಚಿಕ್ಕ ಮಗುವಿನ ಕುತ್ತಿಗೆಗೆ 7 ಬಾರಿ, ಎದೆ ಮತ್ತು ಹೊಟ್ಟೆಗೆ 14 ಬಾರಿ ಚೂರಿಯಿಂದ ಇರಿಯಲಾಗಿತ್ತು. ಪೊಲೀಸರು ಬಂದ್ರು. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನೋಡಿ ದಂಗಾದ್ರು. ಮನೆಯಲ್ಲಿ ಯಾರೂ ಬಲವಂತವಾಗಿ ನುಗ್ಗಿದ ಗುರುತಿಲ್ಲ, ಹಣ ಕಳವಾಗಿಲ್ಲ. ಹಾಗಂದ್ರೆ ಕೊಲೆಗಾರ ಯಾರು? ಅಲ್ಲಿಂದ ಶುರುವಾಗಿದ್ದೇ ದೊಡ್ಡ ಇನ್ವೆಸ್ಟಿಗೇಷನ್. ಸಿಸಿಟಿವಿ ಚೆಕ್ ಮಾಡಿದ್ರೆ ಯಾರೂ ಮೆಟ್ಟಿಲು ಹತ್ತಿರೋದೇ ಕಾಣಿಸ್ತಾ ಇರಲಿಲ್ಲ. ಆಗ ಪಕ್ಕದ ಮನೆಯವರು ಒಂದು ಸುಳಿವು ಕೊಟ್ರು. ಒಬ್ಬ ಹುಡುಗ ಮೇಲ್ಛಾವಣಿಯಿಂದ ಈ ಮನೆಗೆ ಜಿಗಿಯೋಡನ್ನ ನೋಡಿದೆ ಅಂದ್ರು. ಆ ಹುಡುಗ ಬೇರೆ ಯಾರೂ ಅಲ್ಲ, ಪಕ್ಕದ ಮನೆಯ 14 ವರ್ಷದ ರಾಹುಲ್. ಪೊಲೀಸರು ರಾಹುಲ್ ಮನೆ ಚೆಕ್ ಮಾಡಿದಾಗ ಅಲ್ಲಿ ಸಿಕ್ಕಿದ್ದು ರಕ್ತದ ಕಲೆಯಿರೋ ಶರ್ಟ್ ಮತ್ತು ಒಂದು ಚಾಕು. ಮೊದಲು ಸುಳ್ಳು ಹೇಳಿದ ರಾಹುಲ್ ಪೊಲೀಸರ ವಿಚಾರಣೆಗೆ ಹೆದರಿ ಸತ್ಯ ಒಪ್ಪಿಕೊಂಡ. ಆ ಸತ್ಯ ಕೇಳಿದ್ರೆ ನೀವು ದಂಗಾಗ್ತೀರಾ. ಈ ಎಲ್ಲಾ ಘೋರ ಕೃತ್ಯ ನಡೆದಿದ್ದು ಕೇವಲ ಒಂದು MRF ಕ್ರಿಕೆಟ್ ಬ್ಯಾಟ್ಗಾಗಿ. ಹೌದು, ಸಹಸ್ರಾಳ ತಮ್ಮ ತಂದಿದ್ದ ಹೊಸ ಬ್ಯಾಟ್ ನೋಡಿ ರಾಹುಲ್ಗೆ ಕದಿಬೇಕು ಅನ್ನೋ ಆಸೆಯಾಗಿತ್ತು. ಆಗಸ್ಟ್ 18ರಂದು ಶಾಲೆಗೆ ಹೋಗದೆ ಅಡಗಿ ಕೂತಿದ್ದ ಈತ ಎಲ್ಲರೂ ಹೋದ ಮೇಲೆ ಮೇಲ್ಛಾವಣಿಯಿಂದ ಜಿಗಿದು ಮನೆ ಒಳಗೆ ನುಗ್ಗಿದ್ದ. ಅಲ್ಲಿ ಬ್ಯಾಟ್ ಕದಿಯೋವಾಗ ಆದ ಸಣ್ಣ ಸೌಂಡ್ಗೆ ಟಿವಿ ನೋಡ್ತಿದ್ದ ಸಹಸ್ರ ಹೊರಬಂದ್ಲು. ಬ್ಯಾಟ್ ಯಾಕೆ ತಗೋತಾ ಇದೀಯಾ ಅಂತ ಅವಳು ಕೇಳಿದ್ದೇ ತಡ, ತಾನು ಸಿಕ್ಕಿ ಬೀಳ್ತೀನಿ ಅನ್ನೋ ಭಯಕ್ಕೆ ಆ ಬಾಲಕ ತನ್ನ ಪಾಕೆಟ್ನಲ್ಲಿದ್ದ ಚಾಕುವಿನಿಂದ ಆ ಪುಟಾಣಿ ಮಗುವಿನ ಮೇಲೆ ದಾಳಿ ಮಾಡಿದ. ಸಹಸ್ರ ಅಲ್ಲಿಯೇ ಪ್ರಾಣ ಬಿಟ್ಲು. ಆದ್ರೆ ಪೊಲೀಸರಿಗೆ ತನಿಖೆಯಲ್ಲಿ ಸಿಕ್ಕಿದ್ದು ಬರೀ ಕೊಲೆಯ ಕಥೆಯಲ್ಲ, ಅದಕ್ಕಿಂತ ದೊಡ್ಡ ಶಾಕಿಂಗ್ ವಿಷಯ. ರಾಹುಲ್ ಮನೆಯಲ್ಲಿ ಒಂದು ಪೇಪರ್ ಸಿಕ್ತು. ಅದರಲ್ಲಿ ಆ ಇಡೀ ಕಟ್ಟಡದ ಪ್ಲಾನ್ ಬಿಡಿಸಲಾಗಿತ್ತು. ಅವನು ಮೊದಲು ಮಾಡಿದ ಪ್ಲಾನ್ ಏನು ಗೊತ್ತಾ? ಮನೆಗೆ ನುಗ್ಗಿ ಗ್ಯಾಸ್ ಕನೆಕ್ಷನ್ ಕಟ್ ಮಾಡಿ, ಗ್ಯಾಸ್ ಎಲ್ಲ ಹರಡೋ ಹಾಗೆ ಮಾಡಿ, ಹಣ ಕದ್ದು ಹೊರಗಡೆಯಿಂದ ಬೆಂಕಿ ಹಚ್ಚಿ ಬ್ಲಾಸ್ಟ್ ಮಾಡಬೇಕು ಅಂತ ಬರೆದುಕೊಂಡಿದ್ದ. ಹಣ ಸಿಗದಿದ್ದಾಗ ಕೇವಲ ಬ್ಯಾಟ್ ಮಾತ್ರ ಕದಿಯೋಣ ಅಂತ ಡಿಸೈಡ್ ಮಾಡಿದೆ ಅಂತ ರಾಹುಲ್ ಪೊಲೀಸರ ಮುಂದೆ ಹೇಳಿದ್ದಾನೆ. ಅಂದ್ರೆ ಒಬ್ಬ 14 ವರ್ಷದ ಹುಡುಗ ಎಷ್ಟು ಪ್ರೊಫೆಷನಲ್ ಕಿಲ್ಲರ್ ತರ ಪ್ಲಾನ್ ಮಾಡಿದ್ದ ಅಂತ ಯೋಚಿಸಿ. ಇಲ್ಲಿ ಇನ್ನೊಂದು ಕಹಿ ಸತ್ಯ ಇದೆ. ರಾಹುಲ್ ಈ ಮೊದಲೇ ಒಬ್ಬರ ಮೊಬೈಲ್ ಕದ್ದಿದ್ದ. ಅದು ಅವನ ಪೋಷಕರಿಗೆ ಗೊತ್ತಿತ್ತು. ಆದ್ರೆ ಅವತ್ತು ಅವರು ಬೈದು ಸುಮ್ಮನಾದರೂ ಹೊರತು ಆ ಫೋನ್ ವಾಪಸ್ ಮಾಡ್ಲಿಲ್ಲ. ಬಹುಶಃ ಅವತ್ತೇ ಅವರು ಕಟ್ಟುನಿಟ್ಟಾಗಿದ್ರೆ ಈ ಕೊಲೆ ನಡೀತಿರಲಿಲ್ಲವೇನೋ. ಕೊಲೆ ಮಾಡಿ ಮನೆಗೆ ಬಂದಾಗ ರಾಹುಲ್ ಬಟ್ಟೆ ತೊಳೆಯೋದನ್ನ ನೋಡಿ ತಾಯಿ ಕೇಳಿದ್ರು ಸಹ ಅವನು ತಾಯಿಯ ಮೇಲೆ ಆಣೆ ಮಾಡಿ ಸುಳ್ಳು ಹೇಳಿದ್ದ. ಇವತ್ತು ಆ ಪೋಷಕರು ಇವನು ಮೈನರ್ ಅಲ್ಲ, ಇವನಿಗೆ ಕಠಿಣ ಶಿಕ್ಷೆ ಕೊಡಿ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಆದ್ರೆ ಕಾನೂನಿನ ಪ್ರಕಾರ ಅವನಿಗೆ ಸಿಗೋದು ಕೇವಲ 3ರಿಂದ 7 ವರ್ಷದ ಜುವನೈಲ್ ಹೋಮ್ ಶಿಕ್ಷೆ ಮಾತ್ರ. ಸ್ನೇಹಿತರೆ, ಇವತ್ತು ಮೊಬೈಲ್ ಮತ್ತು ಸಿನಿಮಾಗಳು ಮತ್ತು ವೆಬ್ ಸೀರೀಸ್ಗಳು ಮಕ್ಕಳ ಮನಸ್ಸಿನ ಮೇಲೆ ಎಂತಹ ಪರಿಣಾಮ ಬೀರುತ್ತಿವೆ ಅನ್ನೋದಕ್ಕೆ ಈ ಕೇಸ್ ಒಂದು ದೊಡ್ಡ ಪಾಠ. ಪೋಷಕರಾಗಿ ನಿಮ್ಮ ಮಕ್ಕಳ ಮೇಲೆ ಒಂದು ಕಣ್ಣಿರಲಿ. ಅವರ ಸಣ್ಣ ತಪ್ಪುಗಳನ್ನು ಅಲ್ಲೇ ತಿದ್ದದಿಂದರೆ ಅದು ಮುಂದೆ ಇಂತಹ ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ನೈಜ ಕ್ರೈಮ್ ಕಥೆಗಳಿಗಾಗಿ ನಮ್ಮ ಕ್ರೈಮ್ ಡೈರಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಹುಷಾರಾಗಿರಿ. ಧನ್ಯವಾದಗಳು.